ತಗಡು ಯಾರು ಅಂತ ಗೊತ್ತಾಯ್ತಾ ಅಂತ ಉಮಾಪತಿ ಗೌಡ ಈಗ ದರ್ಶನ್ಗೆ ಟಾಂಟ್ ಕೊಟ್ಟಿದ್ದಾರೆ. ಈ ಹಿಂದೆ ದರ್ಶನ್ ಮತ್ತು ಉಮಾಪತಿ ಗೌಡ ನಡುವೆ ಏನು ಸಂಘರ್ಷ ನಡೆದಿತ್ತು, ಆಗ ದರ್ಶನ್ ಉಮಾಪತಿ ಗೌಡಗೆ ತಗಡು ಅಂತ ಹೇಳಿದಂಥದ್ದು. ಈಗ ಉಮಾಪತಿ ಗೌಡ ಸಮಯ ನೋಡಿ ಟಾಂಟ್ ಕೊಟ್ಟಿದ್ದಾರೆ. ದರ್ಶನ್ ವಿಚಾರದಲ್ಲಿ ತಗಡು ಯಾರು ಅಂತ ಗೊತ್ತಾಯ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಹಿಂದೆ ದರ್ಶನ್ ಹಾಗೂ ಉಮಾಪತಿ ಗೌಡ ನಡುವೆ ಸಾಕಷ್ಟು ಜಟಾಪಟಿ ನಡೆದಿತ್ತು. ಬಹಳ ಕಾಲ ಏನೂ ಆಗಿಲ್ಲ. ಆದರೆ ಕಾಲ ಹೇಗೆ ಬದಲಾಗುತ್ತೆ. ಒಬ್ಬ ಸ್ಟಾರ್ ಅನ್ನಿಸಿಕೊಂಡಿದ್ದಂತಹ ನಟ, ಆವತ್ತು ಜೋರಾಗಿ ಅಬ್ಬರಿಸಿ ಬೊಬ್ಬಿರಿದಿದ್ದಂತಹ ನಟ ದರ್ಶನ್ ಇವತ್ತು ಕೊಲೆ ಆರೋಪದಲ್ಲಿ ಜೈಲು ಸೇರುವಂಥ ಒಂದು ಪರಿಸ್ಥಿತಿ. ಈಗ ಉಮಾಪತಿ ಗೌಡ ಟಾಂಟ್ ಕೊಟ್ಟಿದ್ದಾರೆ, ತಗಡು ಯಾರು ಅಂತ ಗೊತ್ತಾಯ್ತಾ ಅಂತ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದು ಭೀಕರವಾಗಿ, ಬರ್ಬರವಾಗಿ, ಅಮಾನುಷವಾಗಿ ಕೊಲೆ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ. ಕರೆಂಟ್ ಶಾಕ್ ಕೊಟ್ಟಿದ್ರು ಕೂಡ ಅನ್ನೋ ಒಂದು ಆಘಾತಕಾರಿ ವಿಚಾರ ಪೊಲೀಸರ ತನಿಖೆಯ ವೇಳೆ ಬಯಲಾಗಿದೆ. ಕರೆಂಟ್ ಶಾಕ್ ಕೊಟ್ಟಿರುವ ಧನರಾಜ್, ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಧನರಾಜ್ಗೂ ಮತ್ತೆ ದರ್ಶನ್ಗೂ ಏನು ಸಂಬಂಧ, ಎಷ್ಟು ಸಮಯದಿಂದ ಅವರು ಜೊತೆಗಿದ್ದವರು, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ರೇಣುಕಾ ಸ್ವಾಮಿಗೆ ಬದುಕಿದ್ದಾಗಲೇ ನರಕ ದರ್ಶನ. ಕರೆಂಟ್ ಶಾಕ್ ಕೊಟ್ಟಿದ್ದ ಕಿರಾತಕ ಅರೆಸ್ಟ್. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ರೇಣುಕಾ ಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ ನಿಜಕ್ಕೂ ಶಾಕ್ ನೀಡಿತ್ತು. ರೇಣುಕಾ ಸ್ವಾಮಿ ಸಾಯುವುದಕ್ಕೂ ಮುನ್ನ ಕರೆಂಟ್ ಶಾಕ್ ನೀಡಿ ಚಿತ್ರಹಿಂಸೆ ನೀಡಿರೋದು ವರದಿಯಲ್ಲಿ ದೃಢವಾಗಿದೆ. ಇದರ ಮಾಸ್ಟರ್ ಮೈಂಡ್ ಯಾರು ಅಂದ್ರೆ ರಾಜು ಅಲಿಯಾಸ್ ಧನರಾಜ್. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ 19 ಆರೋಪಿಗಳನ್ನು ಬಂಧಿಸಲಾಗಿದೆ. ಇದೀಗ ಕರೆಂಟ್ ಶಾಕ್ನ ಮಾಸ್ಟರ್ ಮೈಂಡ್ ಆಗಿದ್ದ 9ನೇ ಆರೋಪಿ ಧನರಾಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ನೇಹಿತನ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದ ಮಂಡ್ಯ ಮೂಲದ ಧನರಾಜ್ ತನಿಖೆ ವೇಳೆ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾನೆ. ಕರೆಂಟ್ ಶಾಕ್ ನೀಡಲು ಹೇಗೆ ಪ್ಲಾನ್ ಮಾಡಿದ್ದರು ಅನ್ನೋದರ ಇಂಚಿಂಚು ಮಾಹಿತಿ ಇಲ್ಲಿದೆ ನೋಡಿ. ಕರೆಂಟ್ ಶಾಕ್ ಪ್ಲಾನ್ ಹೇಗಿತ್ತು ಗೊತ್ತಾ? A5 ಆರೋಪಿ ನಂದೀಶ್ ಜೊತೆ ರಾಜು ಅಲಿಯಾಸ್ ಧನರಾಜ್ ಕೇಬಲ್ ಕೆಲಸ ಮಾಡುತ್ತಿದ್ದ. ಈ ಇಬ್ಬರು ಆರೋಪಿಗಳು ಎಲೆಕ್ಟ್ರಿಕಲ್ ಮೇಕರ್ ಮಷಿನ್ ಬಗ್ಗೆ ತಿಳಿದುಕೊಂಡಿದ್ರು. ಘಟನೆ ದಿನ ಧನರಾಜ್ನನ್ನ ನಂದೀಶ್ ಪಟ್ಟಣಗೆರೆ ಶೆಡ್ಗೆ ಕರೆಸಿಕೊಂಡಿದ್ದ. ಜೊತೆಗೆ ಎಲೆಕ್ಟ್ರಿಕಲ್ ಮೇಕರ್ ಮಷಿನ್ ತರಿಸಿಕೊಂಡಿದ್ದರು. ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡೋ ಪ್ಲಾನ್ ಮಾಡಿದ್ದರು. ಪ್ಲಾನ್ನಂತೆ ಮೇಕರ್ ಮಷಿನ್ ಬಳಸಿಯೇ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ನಟ ದರ್ಶನ್ಗೆ ಈ ಆರೋಪಿ ಧನರಾಜ್ ಹೇಗೆ ಪರಿಚಯವಾಗಿದ್ದ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ದರ್ಶನ್ ಧನರಾಜ್ ಪರಿಚಯವಾಗಿದ್ದ ಹೇಗೆ? ಈ ಹಿಂದೆ ಡಾಗ್ ಬ್ರೀಡರ್ ಆಗಿದ್ದ ಧನರಾಜ್ ಶ್ರೀಮಂತರ ಮನೆಗೆ ಸಾಕು ನಾಯಿಗಳನ್ನ ಮಾರಾಟ ಮಾಡ್ತಿದ್ದ. ಮೋರಿ ಜಾಲ ಆಡಿದ್ರು ಕೂಡ ಮೊಬೈಲ್ ಮಾತ್ರ ಸಿಗ್ಲಿಲ್ಲ. ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲೂ ಕೂಡ ಕಾಕಿ ಸ್ಥಳ ಮಹಜರನ್ನ ಮಾಡ್ತಾ ಇದೆ. ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲೇ ಇವರು ಕೊಲೆ ಮಾಡೋದಕ್ಕಿಂತ ಮುಂಚೆ ಅಲ್ಲೇ ಇದ್ರು ಅನ್ನೋದು, ಪಾರ್ಟಿ ಮಾಡ್ತಾ ಇದ್ರು ಅನ್ನೋದು. ರಾಜರಾಜೇಶ್ವರಿ ನಗರದಲ್ಲಿರುವ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ವಿನಯ್ ಮಾಲೀಕತ್ವದ ಪಬ್ ಇದು. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಪೊಲೀಸರು ಈಗ ತನಿಖೆ ಮುಂದುವರಿಸ್ತಾ ಇದ್ದಾರೆ. ಅದರಂತೆ ತನಿಖೆಯ ಜಾಡು ಹಿಡಿದು ಹೊರಟಂತಹ ಪೊಲೀಸರಿಗೆ ಕೆಲವು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿತ್ತು. ಅದರ ಪ್ರಕಾರ ಸ್ಟೋನಿ ಬ್ರೂಕ್ಸ್ ಮಾಲೀಕ ಇದರಲ್ಲಿ ಭಾಗಿಯಾಗಿದ್ದಾನೆ. ಆತನ ಪಬ್ನಲ್ಲೇ ಇದು ಪ್ಲಾನಿಂಗ್ ಆಗಿದೆ ಅಂತ. ಏನು ಗಮನಿಸ್ತಾ ಇದ್ರಲ್ಲ, ಇದು ಸುಮ್ನಹಳ್ಳಿಯ ಮೋರಿ. ಇದು ಈ ಮೋರಿಯಲ್ಲೇ ಪ್ರದೋಷ್ ಅನ್ನೋ ಆರೋಪಿ ರೇಣುಕಾ ಸ್ವಾಮಿಯ 2 ಮೊಬೈಲನ್ನು ಈ ಮೋರಿಗೆ ಎಸ್ತಿದ್ದ. ಸತತ 1 ಗಂಟೆಯಿಂದಲೂ ಕೂಡ ಅಲ್ಲಿ ಆ ಮೊಬೈಲ್ಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಮೊಬೈಲ್ ಮಾತ್ರ ಸಿಗಲಿಲ್ಲ ಅನ್ನೋದು ಈ ಸದ್ಯಕ್ಕೆ ತಿಳಿದು ಬರ್ತಿರುವಂಥ ಮಾಹಿತಿ. ಮತ್ತೊಂದು ವಿಚಾರ ಅಂತ ಹೇಳಿದರೆ, ರೇಣುಕಾ ಸ್ವಾಮಿಯ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಇದೆ. ಒಂದು ವೇಳೆ ಅದೇನಾದರೂ ಸಿಕ್ಕಿದ್ದೆ ಆ ವಿಡಿಯೋ ಎಲ್ಲ ಲಭ್ಯ ಆಗುತ್ತೆ. ಅದ್ರ ಜೊತೆಗೆ ಲೊಕೇಶನ್ ಎಲ್ಲ ಗೊತ್ತಾಗುತ್ತೆ. ಮತ್ತು ಈ ಆರೋಪಿಗಳು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಆ ಮೊಬೈಲ್ ಪ್ರಮುಖವಾದಂಥ ಸಾಕ್ಷ್ಯ ಆಗುತ್ತೆ. ಈ ಕಾರಣದಿಂದ ಆರೋಪಿಗಳು ಹೇಳಿದ ಮಾಹಿತಿಯ ಅನುಸಾರವಾಗಿ ಈಗ ಪೊಲೀಸರು ಸುಮನಹಳ್ಳಿಯ ಆ ಮೋರಿ ರಾಜಕಾಲುವೆ ಏನಿದೆ, ಆ ರಾಜಕಾಲುವೆಯ ಕೆಳಗಿಳಿದು
ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. 2 ಮೊಬೈಲನ್ನು ಅಲ್ಲೇ ನಾನು ಎಸೆದಿದ್ದೀನಿ ಅಂತೇಳಿ ಪ್ರದೋಷ್ ಹೇಳಿರೋದ್ರಿಂದಾಗಿ ಅಲ್ಲೇ ಈಗ ಆ ಮೊಬೈಲ್ಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಸುಮನಹಳ್ಳಿಯ ಆ ರಾಜಕಾಲುವೇನಿದೆ, ಎನಿ ಟೈಮಲ್ಲಿ ನೀರು ಹರಿತಾನೇ ಇರುತ್ತೆ, ಚರಂಡಿ ನೀರು ಹರಿತಾನೇ ಇರುತ್ತೆ. ಹಾಗಾಗಿ ಆ ಮೊಬೈಲನ್ನು ಅಲ್ಲಿ ಎಸೆದಿದ್ದದ್ದು ಹೌದು ಅನ್ನೋದಾದರೂ ಕೂಡ ಆ ಮೊಬೈಲ್ ಮುಂದಕ್ಕೆ ಕೊಚ್ಕೊಂಡು ಹೋಗುತ್ತೆ. ಆದರೆ ಅಲ್ಲೇ ಇದೆಯಾ ಗೊತ್ತಿಲ್ಲ. ಅಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆಯಿಂದಲೂ ಕೂಡ ಅಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಮೊಬೈಲ್ ಪತ್ತೆ ಆಗಿಲ್ಲ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಒಂದು ಕಡೆಯಲ್ಲಿ ಸ್ಟೋನಿ ಬ್ರೂಕ್ಸ್ ಪಬ್ನಿಂದ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಸುಮನಹಳ್ಳಿಯ ಆ ರಾಜಕಾಲುವೆ ಮೋರಿ ಇದೆಯಲ್ಲ, ಅಲ್ಲಿ ಮೊಬೈಲ್ಗಾಗಿ ಹುಡುಕಾಟ ಮಾಡ್ತಾರೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಅಜಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲು ಅಜಯ್ ಮಾತಾಡಿಸ್ತೀನಿ. ಅಜಯ್, ಈ ಘಟನೆ ಆಗಿ 5-6 ದಿನ ಆಗಿದೆ. ಆ ಮೊಬೈಲನ್ನು ಅವತ್ತು ಎಸೆದಿದ್ರು, ಇವತ್ತೂ ಕೂಡ ಅಲ್ಲೇ ಇರುತ್ತೆ ಅನ್ನುವ ಅನುಮಾನ ಇದೆಯಾ ಪೊಲೀಸರಿಗೆ? ಏನಾದರೂ ಸಿಕ್ಕಿದೆಯಾ? ಈ ಹೊತ್ತಿಗಲ್ಲಿ ಏನು ನಡೀತಾ ಇದೆ ಸುಮನಹಳ್ಳಿ ಮೋರಿ ಹತ್ರ? ಅಜಯ್, ಖಂಡಿತವಾಗ್ಲೂ ರಂಜಿತ್, ಈಗಾಗಲೇ ಏನೋ ಒಂದು ಮೊಬೈಲನ್ನು ಎಸ್ತಿದ್ದೀನಿ ಅಂತೇಳಿ ಈಗಾಗಲೇ ಪ್ರದೋಷ್ ಒಂದು ಹೇಳಿಕೆಯನ್ನು ಕೊಡ್ತಾನೆ. ನೀವು ಹೇಳ್ದಾಗೆ ಆ ಒಂದು ಮೊಬೈಲಲ್ಲಿ ಒಂದು ರೀತಿ ವಿಡಿಯೋಗಳು ಕೂಡ ಇತ್ತು ಅನ್ನೋ ಒಂದು ಹೇಳಿಕೆ ಕೂಡ ಈಗಾಗಲೇ ಪೊಲೀಸರು ಮುಂದೆ ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಆ ಒಂದು ಅಂಶವನ್ನು ಇಟ್ಕೊಂಡು ಈಗಾಗಲೇ ಪೊಲೀಸರು ಕೂಡ ಇಲ್ಲಿ ಬಂದು ಮೊಬೈಲನ್ನು ಸರ್ಚನ್ನು ಮಾಡ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಮೊಬೈಲ್ ಕೂಡ ಯಾವುದೇ ಸಿಕ್ಕಿರೋದಿಲ್ಲ. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಹೋಗಿರುವಂಥದ್ದು. ಈಗ ಈ ಒಂದು ಘಟನಾ ಸ್ಥಳವನ್ನು ಕೂಡ ನೋಡ್ಬೋದು. ರಾತ್ರಿ 1:15 ಸುಮಾರಿಗೆ ಅವರು ಇಲ್ಲಿ ಬಂದು ಬಾಡಿಯನ್ನು ಡಿಸ್ಪೋಸ್ ಮಾಡ್ತಾರೆ. ಆ ನಂತರ ಆತನ ಜೊತೆಲಿದ್ದಂತಹ ಒಂದು ಮೊಬೈಲು ಮತ್ತು ರೇಣುಕಾ ಸ್ವಾಮಿಲಿದ್ದಂತಹ ಜೊತೆಲಿದ್ದಂತಹ ಒಂದು ಮೊಬೈಲ್, ಯೂಸ್ ಮಾಡ್ತಿದ್ದಂಥ ಮೊಬೈಲ್ ಎರಡನ್ನೂ ಕೂಡ ಇಲ್ಲಿ ಎಷ್ಟು ಆಗಿರೋದು ಕೂಡ ಈಗಾಗಲೇ ಬಹುತೇಕ ಅನ್ನೋ ಇನ್ವೆಸ್ಟಿಗೇಷನಲ್ಲಿ ಕೂಡ ಅವರು ಹೇಳಿರುವಂಥದ್ದು. ಸೊ ಆ ಒಂದು ದೃಷ್ಟಿಯಿಂದ ಕೂಡ ಇಲ್ಲಿ ಬಂದು ಮೊಬೈಲಿಗೆ ಪರಿಶೀಲನೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಮೊಬೈಲ್ ಸಿಗೋದಿಲ್ಲ. ಹೀಗಾಗಿ ಅವರು ಕೂಡ ಈಗಾಗಲೇ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿ ಹೋಗಿರುವಂಥದ್ದು. ಅಂದರೆ ಮೊಬೈಲ್ ಎಸ್ತಿ ಬಹುತೇಕ ಇವತ್ತಿಗೆ 7ರಿಂದ 8 ದಿನ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಸಿಗೋದಿಲ್ಲ ಇಲ್ಲಿ, ಯಾಕಂದರೆ ಈಗಾಗಲೇ ಅದು ಕೂಡ ಕೊಚ್ಕೊಂಡು ಹೋಗಿರುತ್ತೆ. ಸೊ ಹೀಗಾಗಿ ಈಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅವರು ಕೂಡ ಹೋಗಿರುವಂಥದ್ದು. ಇನ್ನು ನಟ ಚಿಕ್ಕಣ್ಣ ಏನಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ನೋಟಿಸ್ ಸರ್ವ್ ಆಗಿರುವಂಥದ್ದು. ಇವತ್ತೇ ಏನು ಬಂದು ಏನು ವಿಚಾರಣೆಗೆ ಹಾಜರಾಗಬೇಕು ಅಂತಲೂ ಕೂಡ ಈಗಾಗಲೇ ಹೇಳಲಾಗಿರುವಂಥದ್ದು. ಇನ್ನು ಇವತ್ತೇನಾದ್ರು ಹಾಜರಾಗಿಲ್ಲ ಅಂದರೆ ಮತ್ತೊಂದು ನೋಟಿಸ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಆನಂತರ ಅವ್ರನ್ನ ಕರ್ಕೊಂಬರ್ಬೇಕಾಗತ್ತೆ. ಇನ್ನೊಂದು 3ನೇ ನೋಟಿಸಿಗೆ ಏನಾರು ಆದರೆ ಅವರನ್ನೇ ಹೋಗಿ ಪೊಲೀಸರೇ ಕರ್ಕೊಬಂದು ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ಸಾಕಷ್ಟು ಬೆಳವಣಿಗೆಗಳು ಈ ಒಂದು ಕೇಸ್ನಲ್ಲೂ ಕೂಡ ಪ್ರತಿದಿನ ನಾವು ಕೂಡ ನೋಡ್ತಾ ಇದ್ದೀವಿ. ಇನ್ನೂ ಕೂಡ ಸಾಕಷ್ಟು ಬೆಳವಣಿಗೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ರಂಜಿತ್, ಅಜಯ್, ಜಸ್ಟ್ ಹೋಲ್ಡ್. ಹಾಗೆ ನಮ್ಮ ಪ್ರತಿನಿಧಿ ದೀಪ್ತಿ ಇದ್ದಾರೆ, ಸ್ಟೋನಿ ಬ್ರೂಕ್ ಪಬ್ನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಸ್ಟೋನಿ ಬ್ರೂಕ್ ಪಬ್ ಇದೆಯಲ್ಲ, ಅಲ್ಲಿ ಈ ಆರೋಪಿಗಳು ಕೊಲೆ ಮಾಡೋದಕ್ಕಿಂತ ಮುಂಚೆ ಪಾರ್ಟಿ ಮಾಡ್ತಾ ಇದ್ರು ಅನ್ನೋದು ಸ್ಥಳ ಮಹಜರು ಈಗ ನಡೀತಾ ಇದೆಯಾ? ಏನಾದರೂ ಪೊಲೀಸರು ಕಲೆಕ್ಟ್ ಮಾಡಿದಾರಾ? ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ರಂಜಿತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ಇದು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಒಂದು ರೆಸ್ಟೋ ಬಾರ್ ಆಗಿದೆ. ಕೊಲೆಗೂ ಅಂದ್ರೆ ಇವರೇನು ಹಲ್ಲೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಇಲ್ಲಿ ಕೂತ್ಕೊಂಡು ಪಾರ್ಟಿಯನ್ನ ಮಾಡಿದ್ದಾರೆ ಅನ್ನೊಂದು ಮಾಹಿತಿ ಬಂದಿದೆ. ಹೀಗಾಗಿ ವಿನಯ್ನ ಈ ಒಂದು ರೆಸ್ಟೋ ಬಾರ್ಗೆ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಪೊಲೀಸರು ಈಗಾಗಲೇ